ಡಾಲಿ ಧನಂಜಯ್ ಮತ್ತು ಧನ್ಯತಾ ಕಲ್ಯಾಣ ವೈಭೋಗ ತುಂಬಾ ಅದ್ಧೂರಿಯಾಗಿ ಸಡಗರ ಸಂಭ್ರಮದೊಂದಿಗೆ ನಡೀತಾ ಇದೆ. ಸೊ ಈ ಒಂದು ಮದುವೆಯ ನೇತೃತ್ವವನ್ನು ವಹಿಸ್ಕೊಂಡಿರೋದು ಇಡೀ ಕಲ್ಯಾಣದ ಸೆಟ್ ಹೇಗಿರುತ್ತೆ, ಆರತಕ್ಷತೆ ಆಗಿರ್ಬೋದು, ಹಾಗೆ ಏನು ಮುಹೂರ್ತಕ್ಕಾಗಿರ್ಬೋದು, 2 ಸೆಟ್ಗಳನ್ನು ಹಾಕಲಾಗಿದೆ. ಅಫ್ಕೋರ್ಸ್ ಒಂದು ಮದುವೆ ಅಂತಂದರೆ ನಾವು ಅಲ್ಲೇ ಆರತಕ್ಷತೆ, ಅಲ್ಲೇ ಮದುವೆ ಕೂಡ ಮುಹೂರ್ತ ಆಗೋದು ಮಂಟಪದಲ್ಲಿ ನೋಡಿರ್ತೀವಿ. ಆದರೆ ಈ ಬಾರಿ ಧನಂಜಯ್ ಅವ್ರ ಮದುವೆ ಆಗಲ್ಲ, ಯಾಕಂದರೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ನಡೆತಿರೋದ್ರಿಂದ ಸಾಕಷ್ಟು ಪ್ಲೇಸ್ ಇದೆ. ಅದನ್ನು ಅರುಣ್ ಸಾಗರ್ ಅವರು ಸಖತ್ತಾಗಿರೋ ಸೆಟ್ ಹಾಕಿ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ವೆಡ್ಡಿಂಗ್ ಪ್ಲಾನರ್ ಧ್ರುವ ಅವರು ಅಂಡರಲ್ಲಿ ನಡೀತಾ ಇರೋದು ಇದು. ಸೊ ಹಂಗಿದ್ರೆ ಮದುವೆ ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಾವು ಹೇಳಲೇಬೇಕಾಗಿಲ್ಲ. ಏನು ಇಡೀ ಸ್ವರ್ಗನೇ ಇಲ್ಲಿ ತರಗಿಳಿಸಿರೋ ಥರ ಇರುತ್ತೆ. ಸರ್, ಒಂದು ಸೆಲೆಬ್ರಿಟಿ ಮದುವೆ ಅಂತ ಅಂದಾಗ ನಮಗೆಲ್ರಿಗೂ ನೆನಪು ಬರೋದೇ ಅರುಣ್ ಸಾಗರ್, ನಮಗಲ್ಲ, ಮದುವೆ ಆಗೋರಿಗೆ. ಸೊ ಡಾಲಿ ಮತ್ತು ಧನ್ಯತಾ ಪ್ರತಿಯೊಬ್ಬರು ಮದುವೆ ಮಾಡಿದಾಗಲೂ ನಾನು ನೋಡಿದ್ದೀನಿ. ಅವರು ಏನು ಹೇಳಿರ್ತಾರೋ, ಅವರು ಯಾವ ಸಂಪ್ರದಾಯದಲ್ಲಿ ಬಂದಿರ್ತಾರೋ ಅದೇ ಧ್ರುವ ಅವ್ರದ್ದು ನೋಡಿದ್ದೆ. ಅವ್ರಿಗೆ ಸ್ವಲ್ಪ ಲೈಕ್ ಹಳ್ಳಿ ಥರ ಬೇಕಿತ್ತು. ಗೋವುಗಳು ಮತ್ತು ಏನೋ ಅದು ತೆಂಗಿನ ಗರಿನಲ್ಲಿ ಎಲ್ಲ ಮಂಟಪ ಮಾಡಿ ಆ ಥರ ಎಲ್ಲ ಡೆಕೋರೇಟ್ ಮಾಡಿಕೊಟ್ಟಿದ್ರಿ. ಡಾಲಿ ಮತ್ತು ಧನ್ಯತಾ ಮದುವೆ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ, ಎಷ್ಟು ಸ್ಪೆಷಲ್ ಆಗಿರುತ್ತೆ, ಮತ್ತು ಯಾವ ಥರ ಸೆಟ್ ಅಂತ ಹೇಗೆಲ್ಲ ಪ್ಲಾನ್ ಮಾಡಿದ್ರಿ ಅಂತ? ಮೊದಲನೇದಾಗಿ ನಾನು ಡಾಲಿ ಮತ್ತು ನನ್ನ ಸಂಬಂಧ ಹೇಳ್ತೀನಿ. ಯಾಕೆಂದರೆ ಡಾಲಿ ಚಿಕ್ಕ ಹುಡುಗ, ನಾವು ರಂಗಾಯಣದಲ್ಲಿದ್ದಾಗ GPIR ಅನ್ನುವಂಥ ಒಂದು ತಂಡದಲ್ಲಿ ಇವತ್ತು ಡಾಲಿಯ ಜೊತೆ ಇರುವಂಥ ಸ್ನೇಹಿತರೆಲ್ಲರೂ ಬಹಳ ಪರಿಶ್ರಮ ಪಟ್ಟು ಮೇಲೆ ಬಂದ ಹುಡುಗರು. ಮೊದಲನೇದಾಗಿ ನಿಮಗೆ ಡಾಲಿ, ಆಮೇಲೆ ನಿಮಗೆ ರಾಘವೇಂದ್ರ ಹುಣಸೂರು, ಆಮೇಲೆ ನಿಮಗೆ ಶರಣಪ್ಪ ಅಂತ ಅದೇ ZTVಯಲ್ಲೇ ಇದ್ದಾನೆ, ಆಮೇಲೆ ನಿಮಗೆ ಪೂರ್ಣ, ನಾಗಭೂಷಣ, ಒಂದು ಇಡೀ ಒಂದು ಬೆಟಾಲಿಯನ್ನು ಮೈಸೂರಿನಲ್ಲಿ ಇದ್ದು ಇಲ್ಲಿ ಕಷ್ಟಪಟ್ಟು ತಮ್ಮ ಪರಿಶ್ರಮ ಮತ್ತು ಸಾಧನೆಯ ಮೇಲೆ ಇವತ್ತು ಒಂದು ಒಳ್ಳೆಯ ಹೆಸರು ತೊಗೊಂಡಿರುವಂಥ ಹುಡುಗರು ಅವರೆಲ್ಲರೂ. ಅದರಲ್ಲಿ ಡಾಲಿನೂ ಕೂಡ ಒಬ್ಬ. ಧನಂಜಯ್ನ ಮೊದಲಿಂದನೂ ನೋಡಿದ್ದೀನಿ, ಬಹಳ ಸೌಜನ್ಯದ, ಬಹಳ ಕನಸನ್ನು ಇಟ್ಕೊಂಡಿರುವಂತಹ, ಯಾವಾಗಲೂ ಸಾಮಾಜಿಕ ಬದ್ಧತೆಗೆ ಒಪ್ಪಿಕೊಂಡಂಥ ಹುಡುಗ. ಆ ಹುಡುಗ ಇವತ್ತು ಇಲ್ಲಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ನೀವು ನಂಬ್ತೀರ ಇಲ್ಲೋ. ನಾವೆಲ್ಲ ಇಲ್ಲಿ ಕೆಲಸ ಮಾಡಿಸ್ತಾ ಇದ್ವಿ. ನಮ್ಮಲ್ಲಿ ಈ ತುಂಬ ಜನ ಈ ಕಾರ್ಪೆಂಟರ್ಸು, ಆಮೇಲೆ ಹೆಲ್ಪರ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಹೆಲ್ಪರ್ಸಿಗೆಲ್ಲ ಭಾಳ ಖುಷಿ. ನಾನು ನೋಡಿದಾಗ ಅರುಣಣ್ಣ ಏನಣ್ಣ ಹೆಂಗಿದ್ದೀರಾ ಮಾತ್ರ ಅವನೇನಂದ ಗೊತ್ತಾ, ಅಣ್ಣ ನಮ್ಮ ಬಡವರ ರಾಸ್ಕಲ್ಲವನಲ್ಲ, ಶ್ರೀಮಂತನಾಗ ಮದುವೆ ಆಯ್ತವನೇ, ಸಖತ್ತಾಗಿದೆ ಅಣ್ಣ, ಖುಷಿ ಆಯ್ತದಣ್ಣ, ನನಗೆ ನಮ್ಮನೇದಾದಂಗೆ ಅನಿಸ್ತದೆ. ಅಂದರೆ ಇಲ್ಲಿ ಶ್ರೀಮಂತಿಕೆ ಅಂದರೆ ನಾಟ್ ಓನ್ಲಿ ದಿಸ್, ಒಂದು ಪ್ರೀತಿ ಮತ್ತು ಪ್ರೇಮ ಮತ್ತು ಜನರಿಗೆ ಬೇಕಾಗಿರೋದನ್ನು ಏನಿದೆ ಅದು. ಆಮೇಲೆ ಇಲ್ಲಿ ಏನಿದೆ ಗೊತ್ತಾ, ಇಲ್ಲಿ ಬರುವಂಥವರೆಲ್ಲ ಅಭಿಮಾನಿಗಳಿಗೆ ಊಟದ ಅರೇಂಜ್ಮೆಂಟ್ಸ್ ಇದ್ದಾನೆ, ಎಲ್ಲರೂ ಊಟ ಮಾಡಬೇಕು ಅಂತ. ಇದು ನಾನು ಫಸ್ಟ್ ನೋಡಿದ್ದೆ. ಯೂಶಲ್ ನಾವೇನು ಮಾಡ್ತೀವಿ, ಒಂದು ಮದುವೆ ಆದಾಗ ಇದಾದ ಮೇಲೆ ಅಭಿಮಾನಿಗಳಿಗಂತಲೇ ಒಂದು ಇದನ್ನು ಮಾಡ್ತೀವಿ. ಇಲ್ಲಿ ಏನು ಮಾಡಿದರೆ, ಇಲ್ಲಿ ಸೆಲೆಬ್ರಿಟಿ ಮತ್ತು ಅಭಿಮಾನಿಗಳಿಬ್ಬರು ಒಂದೇ ಅನ್ನುವ, ಅಂದರೆ ಒಂದು ಮುಖದ 2 ಕಣ್ಣಿನ ಥರನೇ ನೋಡಿರೋದಿದೆಯಲ್ಲ, ಅದು ಬಹಳ ಖುಷಿಯಾದಂಥ ವಿಷಯ. ಇವತ್ತು ಅವರೂ ಬರ್ತಾರೆ, ಅವರಿಗೂ ಅದೇ ಊಟ, ಎಲ್ಲರಿಗೂ ಒಂದೇ ಊಟ, ಆಮೇಲೆ ಒಂದೇ ಜಾಗ, ಎಲ್ಲರೂ ಬರ್ತಾರೆ, ನೋಡ್ಕೋತಾರೆ, ಮಾಡಿ ಹೋಗ್ತಾರೆ. ಇದು ಅವನ ಆಶಯ. ಜೊತೆಗೆ ಒಂದು ಮೈಸೂರಿನಲ್ಲೇ ಮದುವೆ ಆಗಬೇಕು ಅನ್ನೋದು ಅವನ ಇದು. ಅದಕ್ಕೆ ನಾನು ಮತ್ತು ಧ್ರುವ ಇಬ್ಬರು ಕೂತು ಮೀಟಿಂಗ್ ಮಾಡಿದಾಗ, ಕಾನ್ಸೆಪ್ಟನ್ನೆಲ್ಲ ಮಾಡ್ತಾ ಇದ್ದಾಗ ನನಗೆ ಬಂದಿದ್ದು ಅದೇ ಮೈಸೂರು ಮತ್ತು ಇದ್ರದ್ದೇ ಬೇಕು ಅಂದಾಗ, ಮೈಸೂರಿನ ಆರ್ಕಿಟೆಕ್ಚರ್ನ ಎಲಿಮೆಂಟನ್ನು ತಗೊಂಡು, ಅರಮನೆ ಇರ್ಬೋದು, ಅರಮನೆ ಆರ್ಚ್ ಇರ್ಬೋದು, ಈ ಸ್ಟ್ರಕ್ಚರ್ ಇದು ಕಲೋನಿಯಲ್ ಬಿಲ್ಡಿಂಗ್ ಅಂತ ಕರಿತೀವಿ, ಇದು ಮೈಸೂರಲ್ಲಿ ತುಂಬ ಇದೆ ಈ ಥರದ ಬಿಲ್ಡಿಂಗ್. ಅದರ ಎಲಿಮೆಂಟನ್ನು ಇಟ್ಕೊಂಡು ನಾವು ಈ ಒಂದು ಆರ್ಕಿಟೆಕ್ಚರ್ ಮಾಡಿ ರಿಸೆಪ್ಷನ್ ಮಾಡಬೇಕು. ಇನ್ನೊಂದು ದೇವಸ್ಥಾನ ಅನ್ನುವಂಥದ್ದು, ಅಂದರೆ ಮೈಸೂರು ದೇವರುಗಳ ನಾಡು ಅಂತಲೂ ಕರೀತಾರೆ. ನಾವು ಹಿಂದೆಲ್ಲ ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ. ಹಾಗಾಗಿ ಆ ಈ ನಿಟ್ಟಿನಲ್ಲಿ ಆ ಕಡೆ ಗೋಪುರಗಳನ್ನೇ ಇಟ್ಕೊಂಡು ಮಾಡಿದಂಥ ಮುಹೂರ್ತದ ಸೆಟ್ ಇದೆ. ಧನಂಜಯ್ ಅವರ ಮತ್ತು ಅವರ ಮನೆಯವರ ಕನಸು ಏನಿದೆ, ಆ ಕನಸನ್ನು ನನಸಾಗುವ ಹಾದಿಯಲ್ಲೇ ನಾವಿಬ್ಬರು ನಡೆದಿದ್ವಿ. ಯಾಕೆಂದ್ರೆ ಧ್ರುವ ಅವರು ಎಲ್ಲರಿಗೂ ಗೊತ್ತೇ ಇದೆ, ವೆಡ್ಡಿಂಗ್ ಬೈ ಧ್ರುವ ಇದು. ಯಾಕೆಂದರೆ ನಾನು ಎಷ್ಟು ಫುಲ್ ಕಾನ್ಸೆಪ್ಟು ಡಿಸೈನ್ ಎಲ್ಲ ಮಾಡಿದಾಗ ಧ್ರುವನೂ ಜೊತೆಗಿದ್ದರು. ಅಂದರೆ ಇವತ್ತು ಏನಾದ್ರು ಒಂದು ಮದುವೆ ಇಷ್ಟು ಚೆನ್ನಾಗಿ ಆಗೋ ಕಾರಣ ನಾವಿಬ್ಬರು, ಆದರೆ ನಮಗಿಂತ 100 ಜನರ ಬೆವರಿಲ್ಲಿದೆ ಪ್ರತಿಯೊಬ್ಬರಿಗೂ. ಅದು ಬಹಳ ಖುಷಿಯಾದಂಥ ಒಂದಿದು. ಆಮೇಲೆ ನಾನು ಇನ್ನೂ ಒಂದು ಮಾತು ಹೇಳೋಕೆ, ಒಂದು ದೊಡ್ಡ ಮದುವೆ ಆಗುತ್ತಲ್ಲ ಇದರಲ್ಲಿ ಎಷ್ಟು ಜನರ ಜೀವನ ನಡೆಯುತ್ತೆ ಅನ್ನೋದು ಕೆಲವ್ರಿಗೆ ಗೊತ್ತಾಗಲ್ಲ. ಅಂದರೆ ಕಸ ಗುಡಿಸೋನು ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಹೆಲ್ಪರ್ ಇರ್ಬೋದು, ಅಡುಗೆ ಬಡಿಸೋನು ಇರ್ಬೋದು, ಹೂವು ರೈತನಿಂದ ಹೂ ತರ್ತೀವಿ,
ಆಮೇಲೆ ಅಲ್ಲಿಂದ ತಂದಿದ್ದನ್ನು ಇಲ್ಲಿ ಹಾಕ್ತೀವಿ. ಅಡುಗೆ ಮಾಡೋರು ಇರ್ಬೋದು. ಅಂದರೆ ಈ ಇಂಡಸ್ಟ್ರಿ ಇದೆಯಲ್ಲ, ಉದ್ಯೋಗದ ಅವಕಾಶವನ್ನು ನೀಡುತ್ತೆ. ನೀವು ನೋಡಿರ್ಬೋದು, ಇಲ್ಲಿ ಹಿಂದೆ ಎಲ್ಲ ಪಾಪ ಹಳ್ಳಿ ಹೆಂಗಸರೆಲ್ಲ ಒಂದು ಕಸ ಗುಡಿಸ್ತಾ ಇದ್ದಾರೆ, ಇನ್ನೊಬ್ರು ಕ್ಲೀನ್ ಮಾಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನರಿಗೆ, ಒಬ್ಬ ಕಾರ್ಪೆಂಟ್ರು, ಟೈಲರು, ಪೇಂಟ್ ಹೊಡೆಯೋನು, ಎಲ್ಲರಿಗೂ ಉದ್ಯೋಗದ ಅವಕಾಶ ಕೂಡ ಇದರಲ್ಲಿ ನಿರ್ಮಾಣ ಆಗುತ್ತೆ. ದಿಸ್ ಇಂಡಸ್ಟ್ರಿ ಇದು. ಆ ಇಂಡಸ್ಟ್ರಿಯಲ್ಲಿ ನಾವು ಇಬ್ಬರು ಕೆಲಸ ಮಾಡ್ತಾ ಇದ್ದೀವಿ. ಈಸ್ ಬೇಸಿಕಲಿ ಮ್ಯಾನೇಜಿಂಗ್ ದ ಹೋಲ್ ಇದರ, ಈಗ ನಾವು ಮಾಡಿದ ಡಿಸೈನು ಮತ್ತು ಇದರ ಮೇಲೆ ಅವರು ನಾವು ಕೂತು ಇದನ್ನು ಹೇಗೆ ಆಗಬೇಕು ಅಂತ ಕಾಣಿಸೋದು. ಈಸ್ ಗ್ರೇಟ್ ಆ್ಯಕ್ಚುಲಿ. ಅವ್ರ ಕೆಲಸದಲ್ಲಿ ಅವರು ತುಂಬ ಒಳ್ಳೆಯ ಹೆಸರು ತೊಗೊಂಡು ಇದಾಗಿರ್ತಕ್ಕಂಥದ್ದು. ಅದು ನಾವಿಬ್ಬರು ಸೇರಿದ್ದೀವಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಡಾಲಿ ಧನಂಜಯ ಅವ್ರದ್ದು ಮದುವೆಗೆ ನಮ್ಮಿಬ್ಬರ ಸಾಥಿದ್ದೆ. ಹಾಗಾಗಿ ಮುಂದಿನ ಮಾತನ್ನು ಧ್ರುವ ಅವರೇ ನೀವು ಮಾತಾಡಿ. ಇವಾಗ ಒಂದು ಮದುವೆ ಅಂತಂದ್ರೆ ಹುಡುಗ ಹುಡುಗಿ ಬೇಕು. ಅದೇ ರೀತಿ ಒಂದು ಅದ್ದೂರಿ ಮದುವೆ ಅಂತಂದ್ರೆ ಅರುಣ್ ಸಾಗರ್, ಧ್ರುವ ಬೇಕೇ ಬೇಕು. ಒಂದೇ ಮುಖದ ಎರಡು ನಾಣ್ಯಗಳು. ಸೊ ಜೊತೆಗೆ ಸರ್, ಈಗ ಎಲ್ಲರೂ ಸ್ಟಾರ್ಗಳಾಗಿರ್ತಾರೆ, ನಮ್ಗೆ ಅವ್ರು ಸ್ಟಾರ್ಗಳ ಥರ ಕಾಣಿಸ್ತಾರೆ. ಆದರೆ ಸ್ಟಾರ್ಗಳ ಮದುವೆ ಅಂತ ಬಂದಾಗ ಅಲ್ಲಿ ಸ್ಟಾರ್ ಆಗಿರೋದು ಧ್ರುವ ಅವರು. ಅವ್ರು ಸ್ಟಾರ್ ಥರ ಕಾಣಿಸ್ತಾರೆ. ಯಾಕಂದರೆ ಎಲ್ಲ ನಿಮಗೆ ಒಪ್ಪಿಸ್ಬಿಡ್ತಾರೆ, ಕರೆಕ್ಟಾಗಿ ಆಗುತ್ತೆ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಡ್ತಿರೋದು. ಯಾಕಂದರೆ ಸೆಲೆಬ್ರಿಟೀಸ್ ಮದುವೆ ಅಂದರೆ ಅಭಿಮಾನಿಗಳು ಸಾಗರದಂತೆ ಹರಿದು ಬರ್ತಾರೆ. ಅದು ಮೈನು, ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು ಆ ಥರ ಮದುವೆ ಎಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿರ್ತೀರ ಇಬ್ರು. ಸೊ ಹೇಳಿ ಸರ್, ಈ ಮದುವೆ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಥ್ಯಾಂಕ್ ಯು ಮೇಡಮ್. ಫಸ್ಟ್ ಏನು ಹೇಳ್ಬೇಕಂದ್ರೆ, ಫಸ್ಟ್ ಡಾಲಿ ಸರ್ ಮೀಟ್ ಆದಾಗ ಅಂದ್ಕೊಂಡ್ವಿ ಅವ್ರಿಗೆ ಫ್ಯಾನ್ಸ್ ಬಳಗ ಜಾಸ್ತಿ ಇದೆ ಈಗ ಪ್ರೆಸೆಂಟ್ ಟ್ರೆಂಡಲ್ಲಿ. ಅದಲ್ಲದೆ ಅವ್ರಿಗೆ VIP ಮಿನಿಸ್ಟರ್ಸ್ ಅಂತೂ ತುಂಬ ಎಲ್ಲರೂ ಕ್ಲೋಸ್ ಇದ್ದಾರೆ, MLAಗಳೆಲ್ಲ ಕ್ಲೋಸ್ ಇದ್ದಾರೆ. ಪ್ಲಸ್ ಅದಲ್ಲದೆ ತುಂಬ ಬಿಸ್ನೆಸ್ ಮ್ಯಾನ್ಸು. ಆಮೇಲೆ ನೆನ್ನೆ ಮೊನ್ನೆಯಿಂದ ನಾನು ನೋಡ್ತಾ ಇದ್ದೀನಿ, ಜರ್ಮನಿಂದ ಒಬ್ಬರು ಡೈರೆಕ್ಟ್ರು ಬಂದಿದ್ದಾರೆ, ಯಾರೋ ಲಂಡನಿಂದ ಡೈರೆಕ್ಟ್ರು ಬಂದಿದ್ದಾರೆ. ಅವರೆಲ್ಲ ರಂಗಾಯಣಕ್ಕೆ ಅವರು ಡೈರೆಕ್ಟ್ ಮಾಡಿದರು. ಸೊ ಒನ್ ಆಫ್ ದಿ ಲೆಜೆಂಡ್ಸು, ತುಂಬ ವೆಟ್ರನ್ ಆ್ಯಕ್ಟರ್ಸು ಎಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ಇವರೆಲ್ಲ ಬರ್ಬೇಕಾದ್ರೆ ಎಲ್ಲರೂ ಸೇರ್ ಮಾಡಬೇಕಾದ್ರೆ ಒಂದು ಜಾಗ ಬೇಕು ಫಸ್ಟು. ಈ ಚೌಲ್ಟ್ರಿ ಅಲ್ಲಿ ಇಲ್ಲಿ ಮಾಡೋಕೋದಾಗ ಏನಾಗುತ್ತೆ, ಇಷ್ಟು ಜನನ ಒಳಗಡೆ ಕರ್ಕೊಂಬರೋದಾಗಲಿ, ಪಾರ್ಕಿಂಗ್ ಮಾಡೋದಾಗಲಿ, ಪ್ರತಿಯೊಂದಕ್ಕೂ ಸ್ವಲ್ಪ ಅನಾನುಕೂಲ ಇರುತ್ತೆ. ಅದಕ್ಕೆ ಎಲ್ಲಿ ಮಾಡೋಣ ಅಂದಾಗ ಇದು ಮೈಸೂರಲ್ಲಿ ಮಾಡ್ಬೇಕಂತ ಅವ್ರಿಗೆ ಆಸೆ ಇತ್ತು ಮೊದಲಿಂದ. ಮೈಸೂರಲ್ಲಿ ಎಲ್ಲಿ ಅಂದಾಗ ಎಕ್ಸಿಬಿಷನ್ ಗ್ರೌಂಡಲ್ಲಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಎಂಟ್ರಿ ಆಗ್ಬೋದು, ಎಕ್ಸಿಟ್ ಆಗ್ಬೋದು, ಊಟಕ್ಕೆ ವ್ಯವಸ್ಥೆ ಆಗ್ಬೋದು, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಇಲ್ಲೊಂದು 23 ಎಕರೆ ವರ್ಕಿಂಗಿಗೆ ಪ್ಲೇಸ್ ಇದೆ. ಅದ್ರ ಜೊತೆಗೆ ನಾವು ಏನು ರಿಸೆಪ್ಷನ್ ಜಾಗದಲ್ಲಿ ಕೂತಿದ್ದೀವಿ, ಇದು ಎಕ್ಸಾಕ್ಟ್ಲಿ 1 ಎಕರೆ ಇದೆ, 40,000 ಸ್ಕ್ವೇರ್ ಫೀಟ್ ಇದೆ. ಮುಹೂರ್ತದಲ್ಲೂ 43,000 ಸ್ಕ್ವೇರ್ ಫೀಟ್ ಇದೆ. ಊಟದ್ದು ನಿಮಗೆ ಆಲ್ಮೋಸ್ಟ್ ಒಂದು 3 ಎಕರೆ, ಅದೊಂದು 2 ಲಕ್ಷ ಸ್ಕ್ವೇರ್ ಫೀಟು ಸ್ಟ್ರಕ್ಚರ್ ಹಾಕಿದ್ದೀವಿ. ಸೊ ಈ ಥರ ಎಲ್ಲ ಸೆಟಪ್ ಇದ್ದಾಗ ಏನಾಗುತ್ತೆ, ಒಂದು 35,000 ಜನಕ್ಕೆ ಆರಾಮಾಗಿ ಬಂದು ಊಟ ಮಾಡಿ ಹೋಗೋಕ್ಕೆ ಎಲ್ಲ ಥರದ ವ್ಯವಸ್ಥೆ ಮಾಡಿದ್ದೀವಿ. ಪಾರ್ಕಿಂಗ್ ಕೂಡ ಫ್ಯಾನ್ಸ್ ಬರೋರಿಗೆ ಒಂದು ಕಡೆ ನೀಟಾಗಿ ಪಾರ್ಕಿಂಗು, ಅಕಸ್ಮಾತ್ VIPs ಮುಂದೆ ಬರಬೇಕು ಅಂದ್ರೆ ಅವ್ರಿಗೆ ಬೇರೆ ಪಾರ್ಕಿಂಗು, ಆ ಥರ ಪ್ರತಿಯೊಂದು ವಿಷಯನೂ ಆಲೋಚನೆಗಳು ಇಟ್ಕೊಂಡು ಡಾಲಿ ಸರ್ ಪಾಪ ಎಲ್ಲ ಜವಾಬ್ದಾರಿ ನಾನು ಬಿಟ್ಟಿದ್ದೀನಿ. ಯಾವಾಗ ಬಂದರೂ ನಾನು ಆರಾಮಾಗಿದ್ದೀನಿ, ನೀವು ನೋಡ್ಕೊಳ್ಳಿ ಅಂದ್ಕೊಂಡು ಓಡಾಡ್ಕೊಂಡಿದ್ದಾರೆ ಪಾಪ. ಪ್ಲಸ್ ನಿನ್ನೆಯಿಂದ ಆಲ್ರೆಡಿ ಕಾರ್ಯಕ್ರಮ ನಡೀತಲೇ ಇದೆ. ಇವತ್ತು ಬೆಳಗ್ಗೆ ಕೂಡ ಇವತ್ತು ವರಪೂಜೆ ಆಗಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ